ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು ಸ್ನೇಹಿತರೆ. ಈ ಕೋಳಿ ಜೊತೆಗೆ ಒಂದು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಹೊಸದಾಗಿ ಒಂದು ಕಮ್ಮಿ ಬಂಡವಾಳದಿಂದ ಒಂದು ಶೆಡ್ನ ರೆಡಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಏನು ಅಂತಂದರೆ, ಇದು ನಾನೀಗ ಹಸುಗಳು ತರಬೇಕಾ ಇಲ್ಲ ಕುರಿ ಆಗಿರ್ಬೋದು ಇಲ್ಲ ಆಡು ಆಗಿರ್ಬೋದು ಸಾಕಾಣಿಕೆ ಮಾಡಬೇಕು ಅನ್ನೋದು ಒಂದು ಕನ್ಫ್ಯೂಸಲ್ಲಿ ಇದ್ದೀನಿ ಸ್ನೇಹಿತರೆ. ಏನು ತಾಮೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಎಷ್ಟೆಲ್ಲ ಲಾಭ ಸಿಗುತ್ತೆ ಅಂತೇಳಿ ಯಾರಾದರೂ ನಿಮಗೆ ಅನುಭವ ಇರೋರು ದಯವಿಟ್ಟು ಕಮೆಂಟ್ ಹಾಕಿ. ನೋಡಿ ಸ್ನೇಹಿತರೆ, ಈಗ ಎಲ್ಲ ಮರಗಳನ್ನ ನಾವೇ ತೋಟದಲ್ಲಿ ಕಡ್ಕೊಂಬಂದು ಗುಂಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಗುಂಡಿ ಎಲ್ಲ ರೆಡಿ ಮಾಡಿ ಈಗ ಒಂದೇ ಬಿಸ್ನೆಸ್ನ ನಾವು ನಂಬ್ಕೊಂಡ್ರೆ, ಕೃಷಿಗೆ ನಾವು ನಾಟಿ ಕೋಳಿನೇ ನಂಬ್ಕೊಂಡಿದ್ರೆ ಆಗಲ್ಲ ಸ್ನೇಹಿತರೆ. ಏನಕ್ಕೆ ಅಂದರೆ ಇದು 6 ತಿಂಗಳು ಬೇಕಾಗುತ್ತೆ ನಮಗೆ. ಇದನ್ನು ದುಡ್ಡನ್ನ 6 ತಿಂಗಳು ನೋಡಬೇಕು ಅಂದರೆ 6 ತಿಂಗಳು ಬೇಕಾಗುತ್ತೆ ಇದು ಫಲಕ್ಕೆ ಬರಬೇಕು ಅಂದರೆ. ಹಾಗಾಗಿ ಏನು ಮಾಡ್ತಿದ್ದೀನಿ, ಏನಾದರೂ ಒಂದು ಡೈಲಿ ಇನ್ಕಮ್ ಬರೋ ಥರದ್ದು, ಇಲ್ಲಾಂದರೆ ಒಂದು ತಿಂಗಳಿಗೆ 2 ತಿಂಗಳು ಇನ್ಕಮ್ ಬರೋ ಥರದ್ದು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಹೊಸ್ದಾಗೆ ರೆಡಿ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಹೊಸ್ದಾಗೆ ರೆಡಿ ಮಾಡ್ಕೊಂಡು ಇವಾಗೆಲ್ಲ ಗುಂಡಿ ಸೆಟಪ್ ಎಲ್ಲ ಮಾಡ್ತಾಯಿದ್ದೀವಿ. ನಾವು ಎಷ್ಟು ಅಡಿಗಳು ತಾಂಡಿದ್ದೀವಿ ಅಂದರೆ ಸ್ನೇಹಿತರೆ, ಅಲ್ಲಿಂದ ಇಲ್ಲಿಗೆ ಏನೇನಂದ್ರೆ 20 ಅಡಿ ಅಗಲ ತಾಂಡಿದ್ದೀವಿ ಸ್ನೇಹಿತರೆ. ಉದ್ದ ಬಂದು ಒಂದು 25ರಿಂದ 30 ಅಡಿ ಈಗ ಅಗಲ ತಾಂಡಿದ್ದೀವಿ. ಈಗ ಇದನ್ನು ಹೆಂಗೆ ಅಂತಂದರೆ, ಕಮ್ಮಿ ಬಂಡವಾಳದಿಂದ, ಝೀರೋ ಇನ್ವೆಸ್ಟ್ಮೆಂಟಿಂದ, ಅಂದರೆ ನಮ್ಮ ಈಗಿನ ಯುವತಿಯರಾಗಿರ್ಬೋದು ಇಲ್ಲ ಮಹಿಳೆಯರಾಗಿರ್ಬೋದು ಏನು ಬಂಡವಾಳ ಇಲ್ದಲೇ ಮಾಡ್ಬೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಏನಕ್ಕೆ ಅಂತಂದರೆ, ನಿಮ್ಮಲ್ಲಿ ಯಾವುದಾದ್ರೂ ತಗಡು ಶೀಟ್ಗಳಿದ್ರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಏನಕ್ಕೆ ಅಂದರೆ, ತಗಡು ಶೀಟಲ್ಲಿ ಇದ್ದರೆ ಸಾಕು. ನೀವು ಮರಗಳು ನೋಡಿ, ನಮ್ಮ ತಗಡು ಶೀಟ್ ಇದ್ದಾವೆ. ಹಾಗಾಗಿ ನಾವು ಈಗ ಮರಗಳನ್ನೆಲ್ಲ ರೆಡಿ ಮಾಡ್ಕೊಂಡು, ನಮ್ಮದೇ ಒಂದು ವೇಸ್ಟೇಜ್ ಲಂತಿತ್ತು ಅದನ್ನು ಹಾಕ್ಕೊಂಡು ಈಗ ನಾವು ಗುಂಡಿಗಳೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನು ಹೇಗೆಲ್ಲ ಮಾಡಿ ಮತ್ತು ಯಾವ ಪ್ರಾಣಿಗಳು ತಂದು, ಹಸು ತರಬೇಕಾ ಇಲ್ಲ ಆಡು ತರಬೇಕಾ ಇಲ್ಲಿ ಕುರಿ ತರಬೇಕಾ ಅನ್ನೋದು ನಮಗೆ ಕನ್ಫ್ಯೂಸಲ್ಲಿದೆ. ಫಸ್ಟು ಈಗ ಶೆಡ್ನ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಈಗ ಫಸ್ಟ್ನೇ ದಿನವೇ ಏನು ಮಾಡಿದ್ದೀವಿ, ಇಷ್ಟನ್ನ ಈಗ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಮೊದಲಿಗೆ ಈಗ ಕೋಳಿನೇ ಒಂದೇ ಮಾಡ್ತಿದ್ದೆ ಸ್ನೇಹಿತರೆ. ಕೋಳಿ ಒಂದೇ ಅದರಲ್ಲಿ ಒಂದೊಂದು ಸತಿ ಒಂದು ಬ್ಯಾಚಲ್ಲಿ ಲಾಸ್ ಆಗುತ್ತೆ, ಒಂದು ಬ್ಯಾಚಲ್ಲಿ ಲಾಭ ಬರುತ್ತೆ. ಹಾಗಾಗಿ ಇದನ್ನೇ ನಂಬ್ಕೊಳ್ಳೋದು ಬೇಡ, ಬೇರೆ ಏನಾದರೂ ಒಂದು ಕಂಟೆಂಟ್ ಮಾಡೋಣ ಅಂತೇಳಿ, ಏನಾದರೂ ಒಂದು ಕಂಟೆಂಟ್ ಆಗಿರ್ಬೋದು, ಇಲ್ಲ ಅಂತಂದರೆ ನನಗೊಂದು ಬಿಸ್ನೆಸ್ಗೆ ಇನ್ಕಮ್ಗೆ ಏನಾದರೂ ಒಂದು ಬರಲಿ ಅನ್ನೋದು ಒಂದು ಮಾಡೋಣ ಅಂತೇಳಿ ಈಗ ಹೊಸ ಬಿಸ್ನೆಸ್ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೀವು ನನಗೆ ನಾಟಿ ಕೋಳಿ ಸಾಗಾಣಿಕೆ ಮಾಡೋಕ್ಕೆ ಪ್ರಾರಂಭ ಮಾಡಿದಾಗಿಂದ ಯಾವ ಥರ ಸಪೋರ್ಟ್ ಮಾಡಿದಿರೋ ಅದೇ ರೀತಿ ನೀವು ಈಗ ನನ್ನ ಹೊಸ ಬಿಸ್ನೆಸ್ಗೂ ನೀವು ಸಪೋರ್ಟ್ ಮಾಡ್ತೀರೋ ನನ್ನ ನಂಬಿಕೆಯಲ್ಲಿ ಸ್ನೇಹಿತರೆ ನಾನು ಈ ಬಿಸ್ನೆಸ್ಗೆ ಕೈ ಹಿಡಿತಾ ಇದ್ದೀನಿ. ನಾನು ಯಾವುದೇ ಥರ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರು ಸ್ನೇಹಿತರೆ, ನನ್ನಲ್ಲಿರುವಂತಹ ಏನೇ ಒಂದು ಅಂದರೆ ನನ್ನಲ್ಲಿರುವಂಥ ಅನುಭವನ ನಾನು ಪ್ರತಿಯೊಂದು ಮಾಹಿತಿನೂ ಜನಕ್ಕೆ ಶೇರ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಏನಕ್ಕೆ ಅಂತಂದರೆ, ಕಟ್ಟಿಟ್ಟ ಬುತ್ತಿ ಕೊಳೆಯುತ್ತದೆ, ಬಿಚ್ಚಿಟ್ಟ ಬುತ್ತಿ ಒಳೆಯುತ್ತದೆ ಅನ್ನೋದು ರೀತಿಯಲ್ಲಿ ನಾವು ಏನೇ ಒಂದು ನಮ್ಮಲ್ಲಿರುವಂತಹ ಒಂದು ಅನುಭವನ ಬೇರೆ ಜನಕ್ಕೆ ಕೇಳಿದ್ರೆ ಬಡವರು ಒಂಥರ ಅಭಿವೃದ್ಧಿ ಆಗ್ತಾರೆ, ಇಲ್ಲ ಅವ್ರಿಗೂ ಒಂದು ಥಿಂಕ್ ಬರುತ್ತೆ, ಇಲ್ಲ ನಾವು ಒಂದು ಕೆಲಸ ಮಾಡ್ಬೋದು ಅನ್ನೋದು ಅವ್ರ ಮೈಂಡ್ಸೆಟ್ಟಲ್ಲಿ ಬರಲಿ ಅಂತೇಳಿ ನಾನು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಯಿಂದನೂ ಈಗ ವಿಡಿಯೋ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಹಾಗಾಗಿ ನೀವು ಯಾರ್ಯಾರು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅವರೆಲ್ಲ ಏನು ಮಾಡಬೇಕು ಅಂದರೆ, ಕೃಷಿಗೆ ಮೂಲ ಕುಸುಬಾಗಿ ಯಾವುದಾದ್ರೂ ಒಂದು ಆಯ್ಕೆ ಮಾಡ್ಕೊತ ಹೋಗ್ಬೇಕು ಸ್ನೇಹಿತರೆ. ಆಯ್ಕೆ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ, ನಿಮಗೆ ಈಗ ಒಂದು ಬಿಸ್ನೆಸ್ಸಲ್ಲಿ ಲಾಸ್ ಆದರೂ ಒಂದು ಬಿಸ್ನೆಸ್ಸಲ್ಲಿ ಕ್ಲಿಕ್ ಆಗ್ಬೋದು ಸ್ನೇಹಿತರೆ. ಹಾಗಾಗಿ ನೀವೇನು ಮಾಡ್ತೀರಾ ಅಂದರೆ, ಒಂದೇ ನಂಬ್ಕೊಳ್ಳೋಕೆ ಹೋಗಬೇಡಿ, ಹಲವಾರು ಬಿಸ್ನೆಸ್ಗಳನ್ನ ನೀವು ಸ್ಟಾರ್ಟಪ್ ಅಂದರೆ ಒಂದು 5 ಕುರಿ ಆಗಿರ್ಬೋದು, ಇಲ್ಲ ಒಂದು 5 ಮೇಕೆಗಳಾಗಿರ್ಬೋದು, ಇಲ್ಲ 2 ಹಸುಗಳಾಗಿರ್ಬೋದು, ಈ ಥರದ್ದು ನಾನು ಪ್ಲಾನ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ನಾಟಿ ಕೋಳಿ ಜೊತೆಗೆ ಸ್ನೇಹಿತರೆ. ಏನಕ್ಕೆ ಅಂದರೆ, ನಾನು ಈಗ ಬೇರೆ ಕಡೆ ಎಲ್ಲ ಈಗ ಇಂಟರ್ವ್ಯೂಗಳು ಹೋಗ್ತಾಯಿದ್ದೀಗ ಏನು ಮಾಡ್ತಾಯಿದ್ದಾರೆ ರೈತರುಗಳು, ತುಂಬ ಎಲ್ಲ ಬಿಸ್ನೆಸ್ಸಲ್ಲಿ ಈಗ ತುಂಬ ಎಲ್ಲ ಬಿಸ್ನೆಸ್ಗೆ ಇಳಿದಿದ್ದಾರೆ ಸ್ನೇಹಿತರೆ. ಅಂದರೆ ಮೂಲ ಕೃಷಿಗೆ ಹಲವಾರು ಕಸುಬುಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದೇ ಥರ ನಾನು ಸಹ ಈ ಕೃಷಿ ಆಗಿರ್ಬೋದು, ಇಲ್ಲ ನಾನು ಮಾಡ್ತಿರೋವಂಥ ಒಂದು ಯೂಟ್ಯೂಬ್ ಕೆಲಸ ಆಗಿರ್ಬೋದು, ಇದೆಲ್ಲ ಈಗ ನನಗೆ ಏನು ಅಂದರೆ ಇದರ ಯಾವುದೇ ಥರ ನನಗೆ ಸ್ಯಾಕ್ಟಿಫಿಷನ್ ಆಗೋವಂಥ ಇನ್ಕಮ್ ಬರ್ತಾಯಿಲ್ಲ ಸ್ನೇಹಿತರೆ. ಹಾಗಾಗಿ ಏನು ಮಾಡ್ತಾಯಿದ್ದೀನಿ, ನಾನು ಒಂದು ಹೊಸ್ದಾಗಿ ಏನಾದರೂ ಮಾಡಬೇಕು ಅನ್ನೋದು ನನ್ನ ಮೈಂಡಿಗೆ ಬಂದಾದಾಗ ನಾನು ಈಗ ಹೊಸ್ದಾಗೆ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೀವು ಯಾರ್ಯಾರು ಎಲ್ಲ ಈಗ ಹೊಸ ಬಿಸ್ನೆಸ್ಗಳನ್ನ ಪ್ರಾರಂಭ ಮಾಡ್ತಿದ್ದೀರಾ, ನೀವೇನೇನು ಮಾಡ್ತಿದ್ದೀರಾ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ ಎಷ್ಟೆಲ್ಲ ಬರುತ್ತೋ ಅದನ್ನು ನಾನು ಡಿಪೆಂಡ್ ಆಗಿ ತಗೊಂಡು ನಾನು ಆ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ ಇದು ಮಾಡ್ತೀನಿ ಸ್ನೇಹಿತರೆ. ಮತ್ತು ಸ್ನೇಹಿತರೆ, ನಾವು ಏನು ಕೆಲಸ ಮಾಡ್ತೀವೋ ಅದನ್ನು ಶ್ರದ್ಧೆಯಿಂದ ಮಾಡೋಕ್ಕೆ ಪ್ರಾರಂಭ ಮಾಡಬೇಕು ಸ್ನೇಹಿತರೆ. ನೀವು ನೋಡ್ತಿರೋ ಸ್ನೇಹಿತರೆ, ಆದಷ್ಟು ನೀವು ಮರದ ಯಾವುದೇ ಆಗಲಿ ಸಣ್ಣ ಮರ ನಾವು ಕಾಟಾಚಾರಕ್ಕೆ ಮಾಡೋಕೆ ಹೋಗ್ಬಿಡಿ ಸ್ನೇಹಿತರೆ. ನಾವು ಏನು ದಪ್ಪ ಸೈಜ್ನ ಮರ ಕಟ್ತಿದ್ದೀವಲ್ಲ, ಇದೇ ಥರ ಮರನ ನೀವು ಅಲ್ಲಿಗೆ ನೆಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಏನಕ್ಕೆ ಅಂದರೆ, ಮರ ದಪ್ಪ ಇದ್ದಷ್ಟು ಯಾವುದೇ ಥರ ಗಾಳಿ ಏನಾದರೂ ಬೀಸಿದಾಗ ಎತ್ತಕ್ಕೆ ಸಾಧ್ಯ ಇರೋಲ್ಲ. ಆಮೇಲೆ ಬೇಗ ಯಾವುದೇ ಥರ ಗೆದ್ದಲು ಸಹ ಹಿಡಿಯೋಲ್ಲ. ಆದಷ್ಟು ದಪ್ಪ ಇರಲಿ ಸ್ನೇಹಿತರೆ ಮರ. ಏನಕ್ಕೆ ಅಂತಂದರೆ, ಸೈಡ್ಗೆ ಜಾಸ್ತಿ ದಪ್ಪ ಇದ್ದಷ್ಟು ನೀವು ಎಷ್ಟೇ ಮೇಲೆ ವಜನ್ ಹಾಕಿದ್ರು ಅಂದರೆ ಸ್ನೇಹಿತರೆ, ಭಾರ ಮೇಲೆ ಈ ಸೀಟ್ ಹಾಕ್ಬೋದು, ಮತ್ತು ಸೀಟ್ ಮೇಲೆ ಏನಾದರೂ ಗರಿ ಹಾಕೊಬೋದು, ಇಲ್ಲ ಟಾರ್ಪಲ್ ಹಾಕ್ಬೋದು. ಆ ಥರ ಹಾಕೋಕ್ಕೆ ಅನುಕೂಲ ಆಗುತ್ತೆ. ಆದಷ್ಟು ನೀವೇನು ಮಾಡಬೇಕು, ಅತಿ ಹೆಚ್ಚು ಅಂದರೆ ನೀಟಾಗೆ ಒಂದು ಮರಗಳನ್ನ ಬಿಗ್ಗಿಯಾಗಿರೋದು ಅಂದರೆ 4 ಮರನ ಬಿಗ್ಗಿಯಾಗಿರಲಿ ಸ್ನೇಹಿತರೆ. ನೀವು ಮಧ್ಯದಾಗ ಹಾಕೋಂಥ ಮರಗಳು ಯಾವುದೇ ಕಮ್ಮಿ ಆಗಿದ್ರು ಸೈಡ್ ಮರ ಮಾತ್ರ ಬಿಗ್ಗಿಯಾಗಿರೋದು ಹಾಕಿ ಸ್ನೇಹಿತರೆ. ಏನಕ್ಕೆ ಅಂದರೆ, ಮೇನು
ಗಾಳಿ ಯಾವುದೇ ಥರ ಬಂದರೂ ಅದು ತಡೆಯೋಂಥ ಮರ ಈ ದಪ್ಪು ಮರ ನಾವಿಲ್ಲೇನು ಹಾಕ್ತಿದ್ದೀವಿ ಸ್ನೇಹಿತರೆ, ಈ ಮರ ತಡೆಯೋವಂಥ ಶಕ್ತಿ ಇರಲಿ ಸ್ನೇಹಿತರೆ. ಹಾಗಾಗಿ ನಾವು ಏನಕ್ಕೆ ಸ್ನೇಹಿತರೆ ಗುಂಡಿ ಒಳಗೆ ಇಟ್ಟು ಮತ್ತೆ ತೆಗಿತಾ ಇದ್ದೀವಿ ಅಂತಾರೆ ಸ್ನೇಹಿತರೆ, ಅದರೊಳಗೆ ಏನಾಗ್ಬಿಟ್ಟಿತ್ತು ಅಂದರೆ ನಾವು ಅಳತೆ ಗೊತ್ತಿಲ್ಲ ಮತ್ತು ನಮಗೆ ಅಳತೆ ಸಮಸ್ಯೆ ಆಗಿತ್ತು. ಹಾಗಾಗಿ ನಾವೇನು ಮಾಡಿದ್ವಿ, ಮತ್ತೆ ಈಗ ತಕ್ಕೊಂಡು ಅದನ್ನು ನೀಟಾಗಿ ನಾವು ಏನೇ ಒಂದು ಕೆಲಸ ಮಾಡಿದ್ರು ಅದನ್ನು ಕ್ರಮಬದ್ಧವಾಗಿ ಒಂದು ಅಳತೆ ತಗೊಂಡು ನಾವು ಮಾಡಿದ್ರೆ, ಶ್ರದ್ಧೆಯಿಂದ ಮಾಡಿದ್ರೆ ನಮಗೆ ಸಕ್ಸಸ್ ಸಿಗುತ್ತೆ. ಹಾಗಾಗಿ ನಾವು ಅದನ್ನು ಈಗ ಕಡಿದು ಮತ್ತೆ ಈಗ ಸ್ಟಾರ್ಟ್ ಮಾಡ್ತಿದ್ದೀವಿ. ಮತ್ತು ಸ್ನೇಹಿತರೆ ಇದೇ ಥರ ಈಗ ಏನು ಮಾಡ್ತಿದ್ದೀವಿ ಅಂತಂದರೆ, ಈಗ 4 ಮರ ನಿಲ್ಸಾದ್ಮೇಲೆ ನಮಗೇನು ಒಂದು ಮರಕ್ಕೆ ಮಾತ್ರ ನಮಗೆ ನಿಲ್ಸೋಕ್ಕೆ ಬೇಡ ಸ್ನೇಹಿತರೆ. ಏನಕ್ಕೆ ಅಂದರೆ ಒಂದು ಮರಕ್ಕೆ ನಮಗೆ ಇದೆ ತೆಂಗಿನ ಮರ ಇದೆ ಮತ್ತು ಗೋಡೆ ಇದೆ. ಈ ಕಡೆ ಸೈಡ್ ಏನಿದೆ ಗೋಡೆ ಇದೆ ಈ ಕಡೆಗೆ. ಅಂದರೆ ಕಮ್ಮಿ ಬಂಡವಾಳ ಅನ್ನೋದಕ್ಕೋಸ್ಕರ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಮಾಡ್ತಾಯಿದ್ದೀವಿ. ವಿತ್ತು ನಮ್ಮ ಹತ್ರನೂ ಅಷ್ಟೊಂದು ನಾವು ಅತಿ ಹೆಚ್ಚಾಗಿ ನಾವು ಸೆಡ್ ಮಾಡ್ಕೊಂಡು ಬಂಡವಾಳ ಹಾಕೋವಷ್ಟು ಕೆಪಾಸಿಟಿ ನಮಗೂ ಇಲ್ಲ ಸ್ನೇಹಿತರೆ. ಏನಕ್ಕೆ ಅಂತಂದರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ನಾವು ಅತಿ ಹೆಚ್ಚು ಬಂಡವಾಳ ಹಾಕಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಒಂದು ಚಿಕ್ಕದಾಗಿ ತೋಟದಲ್ಲೇ ಈಗ ನಾಟಿ ಕೋಳಿ ಸಾಗಾಣಿಕೆ ಮಾಡ್ತಿದ್ವು. ಅದ್ರ ಜೊತೆಗೆ ಇದನ್ನು ಮಾಡ್ತಾ ಒಂದು ಹೊಸ್ದಾಗಿ ನಿರ್ಮಾಣ ಮಾಡ್ಕೊಳ್ಳೋಣ ಅಂತೇಳಿ ಈಗ ನಿರ್ಮಾಣ ಮಾಡ್ತೀವಿ ಸ್ನೇಹಿತರೆ. ಈಗೆಲ್ಲ ಮರ ಈಗ ತಗೊಂಬಂದು ಕಡಿದು ಎಲ್ಲ ಸೆಟಪ್ ಮಾಡಿದ್ವಿ ಸ್ನೇಹಿತರೆ. ಈಗ ನಾಳೆ ಏನು ಮಾಡ್ತೀನಿ ಸ್ನೇಹಿತರೆ, ಹೇಗೆಲ್ಲ ಶೆಡ್ನ ನಿರ್ಮಾಣ ಮಾಡಿದ್ದೀವಿ ಅನ್ನೋದನ್ನು ನಾಳೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ತೀನಿ ಸ್ನೇಹಿತರೆ. ಏಕೆಂದರೆ ಈಗ ಮುಂಚೆಗೆ ಪೂರ್ತಿ ಈಗ ಮರಗಳು ತಂದು ನಿಲ್ಲಿಸ್ಕೊಂಡು ಅದನ್ನು ಎಷ್ಟೆಷ್ಟು ಅಡಿ ಅಂತೇಳಿ ನಿಮಗೆ ಹೇಳಿದ್ದೀನಿ ಸ್ನೇಹಿತರೆ. ನಾವು ಇನ್ನೊಂದು ಮತ್ತೊಮ್ಮೆ ಹೇಳ್ತಾಯಿದ್ದೀನಿ, ನಾವು 20, 30 ಅಡಿ ಅಗಲ ತಾಂಡಿದ್ದೀವಿ ಸ್ನೇಹಿತರೆ. ಏನಕ್ಕೆ ಅಂತಂದರೆ ಹಸುಗಳಾದರೂ ಸಾಕೋಕ್ಕೂ ನಾವು ರೆಡಿ ಇರಬೇಕು, ಇಲ್ಲ ಕುರಿಗಳಾದರೂ ಸಾಕೋಕ್ಕೆ ರೆಡಿ ಇರಬೇಕು, ಇಲ್ಲ ಆಡುಗಳಾದರೂ ತಂದು ಸಾಕೋಕ್ಕೆ ರೆಡಿ ಇರಬೇಕು ಸ್ನೇಹಿತರೆ. ಹಾಗಾಗಿ ಏನು ಮಾಡಬೇಕು, ಒಂದೇ ಸತಿ ದೊಡ್ಡದಾಗೆ ಪ್ಲಾನ್ ಮಾಡಿದ್ದೀವಿ ಸ್ನೇಹಿತರೆ. ಅಂದರೆ ದೊಡ್ಡದಾಗೆ ಏನಕ್ಕೆ ಪ್ಲಾನ್ ಮಾಡಿದ್ದೀವಿ ಅಂತಂದರೆ, ಹಸುಗಳಾದ್ರೂ ಒಂದು 3-4 ಹಸು ಏಕ ಲೈನ್ಗೆ ಏನು ಗೋಡೆ ಮಗ್ಲ ಇದೆ, ಈಗ ನಾನು ಗೋಡೆ ನೋಡ್ತಿರೋ ಸ್ನೇಹಿತರೆ, ಈ ಗೋಡೆ ಮಗ್ಲಲ್ಲಿ ಏಕ ನಿಲ್ಲಬೇಕು ಸ್ನೇಹಿತರೆ ಮರ. ಈಗ ಮರ ಏನು ಹಾಕ್ತೀವಲ್ಲ ಅದು ಏಕ ಈಗ ಸೈಡಲ್ಲಿ ನಿಂತ್ಕೊಂಡಾಗ ಏನಾಗುತ್ತೆ ಅಂದರೆ ಒಂದು 4 ಅಡೆಗೆ ದನ ಕಟ್ಟೋಕ್ಕೆ ಒಂದು ಅನುಕೂಲ ಆಗುತ್ತೆ. ಇಲ್ಲ ನಾವು ಏನಾದರೂ ಈಗ ಕುರಿಗಳ್ನ ತಂದ್ರೂ ಒಂದು ಲೈನಪ್ ಅಂದರೆ ಒಂದು ಮರ ಹಾಕ್ಬಿಟ್ಟು ಅದಕ್ಕೆ ಮೇವು ಹಾಕೋ ಥರದ್ದು ಒಂದು ಸೆಟಪ್ ಮಾಡೋ ಥರದ್ದು, ಇಲ್ಲಾಂದರೆ ಹಸುಗೆ ಒಂದು ಮೇವು ಹಾಕೋದು ಒಂದು ಮರ ಹಾಕ್ಬಿಟ್ಟು ಸೈಡ್ಗೆ ಆ ಥರದ್ದು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಆಮೇಲೆ ಸ್ನೇಹಿತರೆ ನೀವೇನು ಮಾಡಬೇಕು ಅಂತಂದರೆ, ಪ್ರತಿಯೊಂದು ಮರ ನಿಲ್ಲಿಸ್ದಾಗೂ ಸ್ನೇಹಿತರೆ ನೀವು ಆದಷ್ಟು ಎಲ್ಲ ಮರಕ್ಕೂ ಗೆದ್ಲಿಡ್ದಂಗೆ ಆದಷ್ಟು ನೋಡಿ, ಇಲ್ಲಿ ನಾವು ಚೀಲ ಹಾಕಿದ್ದೀವಲ್ಲ, ಈ ಥರ ಚೀಲ ಹಾಕೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ, ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಆಮೇಲೆ ಸ್ನೇಹಿತರೆ ನೀವು ಏನಾದರೂ ಈಗ ಕೋಳಿ ಆಚೆಗಡೆ ಬಿಟ್ಟಾಗ ಏನಾಗುತ್ತೆ ಸ್ನೇಹಿತರೆ, ನೀವು ಯಾರಾದರೂ ಒಬ್ಬರು ಕಾಯಬೇಕು ಈಗ ಅನ್ನೋದು ಕಾನ್ಸೆಪ್ಟ್ ಇರ್ತದೆ ಸ್ನೇಹಿತರೆ. ನೋಡಿ ಈಗ ಏನಕ್ಕೆ ಈ ಥರ ಕಾಯಬೇಕು ಅಂದಾಗ ಈ ನಾಯಿಗಳು ಕಾಟ ಆಗ್ಬಿಟ್ಟಿರ್ತವೆ ಸ್ನೇಹಿತರೆ. ಹಲವಾರು ಈಗ ನಾಯಿಗಳು ಬಂದು ಈ ಕೋಳಿಗಳ್ನ 1-2 ಹೊತ್ಕೊಂಡು ಹೋದ್ರು ಎಷ್ಟೋ ಇದಾಗ್ಬಿಡುತ್ತೆ. ಈಗ ತುಂಬ ಜನ ನನಗೂ ಕೇಳಿದ್ರು, ಅಣ್ಣ ನಾಯಿಗಳ ಕಾಟ ಹೇಗೆಲ್ಲ ಕಂಟ್ರೋಲ್ ಮಾಡ್ತೀರಾ ಅಂತ. ಅವು ಕಂಟ್ರೋಲ್ ಮಾಡೋಕ್ಕಾಗೋದೇ ಇಲ್ಲ. ಏನಕ್ಕೆ ಅಂತಂದರೆ ನಾವೇನೋ ಕೆಲಸದಲ್ಲಿರ್ತೀವಿ, ಅವು ಯಾವ ಕಡೆಗೆ ಬಂದು ಹೋಗ್ಬಿಟ್ಟಿರ್ತವೆ. ಈಗ ನೋಡಿ ನಮ್ಮ ಆಲ್ಮೋಸ್ಟ್ ಆಲು ಮೆಸ್ನ ಎಲ್ಲ ಏನು ಕಡ್ದಾಕಿ ಎಲ್ಲ ಇದು ಮಾಡೈತೋ ಇದೆಲ್ಲ ಬಂದು ನಾಯೇ ಮಾಡಿರೋ